ಯಾವುದಕ್ಕೆ ಆಗಲಿ ನಮಗೆ ಒಂದು ಹೆಜ್ಜೆ ತಗೊಳ್ಬೇಕಾದ್ರೆ ಅದರ ಮುಂದಿನ 5 ಹೆಜ್ಜೆ ಸಣ್ಣ ಅಂದಾಜಿರಬೇಕು. ಈಗ ನನ್ನ ಮಗಳ ಕೈಲಿ ದುಡಿಸ್ಕೊಂತ ಇದಾರೆ, ಇದೇ ಅಪವಾದ ನಮ್ಮ ತಂದೆಗೂ ಬಂದಿತ್ತು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ. ಇನ್ನು ಏನೇನೆಲ್ಲ ಬಂದ್ಬಿಟ್ಟಿತ್ತು, ಮಂಜುಗೂ ಬಂದಿತ್ತು ಪಾಪ, ಮಾಸ್ಟರ್ ಅವ್ರ ತಂದೆಗೂ ಕೆಲವೊಂದೆಲ್ಲ ಮಾತುಗಳಿಂದ ಅವನು ಹಂಚ್ಕೊಂಡಿದ್ದ ನನ್ನ ಹತ್ರ, ನನಗೂ ಬಂದಿತ್ತು. ಆಮೇಲೆ ಅವ್ರಿಗೇನೋ ಇಂಜೆಕ್ಷನ್ ಕೊಡ್ತಾರೆ ಬೆಳಿದಿರೋ ಥರ, ಎಷ್ಟು ವರ್ಷ ಆದ್ರೂ ಚಿನ್ನ ಚೈಲ್ಡ್ ಆರ್ಟಿಸ್ಟ್ ಆಗೇ ಇರಲಿ ಅಂತೆಲ್ಲ ನನ್ನ ಬಗ್ಗೆನೂ ಮಾತಾಡಿದ್ರು. ಆಲ್ ಬುಲ್ಶಿಟ್. ಓಕೆನಾ, ನಮ್ ಜೀನ್ ಹೆಂಗಿರುತ್ತೆ, ನಾವು ಫ್ಯಾಮಿಲಿ ಟ್ರೀ ಹೆಂಗಿರುತ್ತೋ ನಾವು ಹಂಗಿರ್ತೀವಿ. ಮನ್ಷಿಗೂ ಹಂಗೆ ಮಾಡಿದ್ರು ಕಮೆಂಟ್. ಓಕೆನಾ, ಏನಾಗುತ್ತೆ ಇವಾಗ ಅದನ್ನೇ ಹೇಳ್ತೀನಿ, ಈಗ ನನ್ನ ಮಗ ನನಗಿಂತ ಎತ್ತರ ಇದ್ದಾನಮ್ಮ, ಆಲ್ರೆಡಿ 8ನೇ ಕ್ಲಾಸ್. ಅವನು ಇವ್ರ ಅಣ್ಣನ್ ಜೀನ್ ಲೆಕ್ಕ, ಸೋದರ ಮಾವಂದು ಹೊತ್ಕೊಂಡಿದ್ದಾನೆ. ಆಮೇಲೆ ಅವ್ನ ಮೈ ಕೈ ಕಾಲು ಎಲ್ಲವೂ ಫೀಚರ್ಸ್ ಎಲ್ಲವೂ, ಸುಮಾರು ಜನ ಅವ್ನ ಫೇಸ್ ನೋಡಿ ನನ್ನ ಅಂತಾರೆ, ಬಟ್ ಅವ್ನ ಬಾಡಿ ಫೀಚರ್ಸ್ ಪೂರ್ತಿ ಇವ್ರ ಅಣ್ಣ. ಬಿಕಾಸ್ ಇವ್ರ ಅಣ್ಣ ವ್ಯಾಕ್ಸ್ ಬಾಡಿ, ಆಮೇಲೆ ತುಂಬಾ ಕಲರ್ ಎಲ್ಲ. ನನ್ನ ಮಗ ಹಂಗೇನೆ, ಅವ್ನ ಫುಲ್ ವ್ಯಾಕ್ಸ್ ಬಾಡಿ ಕಲರ್, ಅವ್ನ ಆತರ ಇದಾನೆ. ಹೇರ್ಸ್ ಎಲ್ಲ ಅವ್ರ ಸೋದರ ಮಾವಂದೆ ಅವನಿಗಿರೋದು, ಮೂಗೆಲ್ಲ ಅವ್ರ ಇವ್ರ ಅಣ್ಣಂದೇ ಅವನಿಗಿರೋದು. ಇವಳು ನಂತರ, ಅರ್ಥ ಆಯ್ತಾ?